ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ವಿಶೇಷ ಸಂದರ್ಶನ ಕಾರ್ಯಕ್ರಮವಿದು. ವಿಶ್ವ ರೇಬೀಸ್ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಪಶು ವೈದ್ಯಕೀಯ ಇಲಾಖೆ ಬೆಳಗಾವಿಯ ಡಾಕ್ಟರ್ ಆನಂದ್ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ರೇಬೀಸ್ ದಿನದ ಕುರಿತು. ರೇಬೀಸ್ ರೋಗದ ಬಗ್ಗೆ ತಿಳಿಸಿ, ಅಲ್ಲಿಂದ ಪ್ರಾರಂಭ. ರೇಬೀಸು ಎಲ್ಲ ರೋಗಗಳ ಹಿಂದೆ ಅತಿಶಯ ಘಾತಕ ಒಂದು ಪ್ರಾಣಿಜನ್ಯ ರೋಗ, ಜುನಾಟಿಕ್ ಡಿಸೀಸ್. ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ಒಂದು 100% ಫೇಟಲ್. ಒಮ್ಮೆ ರೋಗ ಆತಪ್ಪ ಅಂತಂದರೆ ಈ ರೋಗಕ್ಕೆ ಉಪಚಾರ ಇಲ್ಲ. ಸೊ 100% ಫೇಟಲ್ ಜುನಾಟಿಕ್ ಡಿಸೀಸ್ ಇದು. ಪ್ರತಿ ವರ್ಷ ಇಡೀ ವಿಶ್ವದಲ್ಲಿ ಸೆಪ್ಟೆಂಬರ್ 28 ಲೂಯಿ ಪಾಶ್ಚರ್ ನಮ್ಮವ್ರು ಏನು ಶಾಸ್ತ್ರಜ್ಞರು, ಈ ವ್ಯಾಕ್ಸಿನದ್ದು ಇದೆಲ್ಲ ಕಂಡುಹಿಡಿದವರು, ಅವರು ಇನ್ ಹಿಸ್ ಕಮೆಮರೇಷನ್ ಇದು ವರ್ಲ್ಡ್ ರೇಬೀಸ್ ಡೇ ಅನ್ನು ದಿನಾಚರಣೆ ಇಡೀ ವಿಶ್ವದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಉದ್ದೇಶ ಏನಪ್ಪ ಅಂತಂದ್ರೆ, ಇದೇನು ಅತಿಶಯ ಏನು ಘಾತಕ ರೋಗ ಇದೆ, ಈ ರೋಗದ ಈ ವಿಶ್ವದಿಂದ ಪೂರ್ಣತಃ ನಿರ್ಮೂಲನ ಮಾಡಬೇಕಾಗಿದೆ. ದಟ್ ಈಸ್ ದಿ ಮೇನ್ ಏಮ್. ಸೊ ಈ ನಮ್ಮ ಭಾರತ ದೇಶದಲ್ಲಿ 2030 ಮಿಷನ್ ರೇಬೀಸ್ ಅಂತ ಒಂದು ಯೋಜನೆ ಸರ್ಕಾರ ಹಮ್ಮಿಕೊಂಡಿದೆ. ಈ ಯೋಜನೆ ಅಂತರ್ಗತ ನಾವು 100% ರೇಬೀಸ್ ಡಿಸೀಸ್ ಎಲಿಮಿನೇಷನ್, ನಿರ್ಮೂಲನೆ ಮಾಡೋದು ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೆ. ಸರ್, ರೇಬೀಸ್ ಒಂದು ವೈರಲ್ ಡಿಸೀಸ್ ಇದೆ. ಇದು ಯಾವ ಪ್ರಾಣಿಗೆ ರೇಬೀಸ್ ಆಗಿದೆ ಅದರಿಂದ ಮಾತ್ರ ಬೇರೆ ಪ್ರಾಣಿಗಳಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ಹರಡ್ತದೆ. ಸೊ ನಾಟ್ ಫ್ರಮ್ ಎ ನಾರ್ಮಲ್ ಆ್ಯನಿಮಲ್. ಆ ಆ್ಯನಿಮಲ್ಗೆ ರೇಬೀಸ್ ಆಗಿರಬೇಕು, ಅವ್ರ ಬಾಡಿ ಒಳಗೆ ರೇಬೀಸ್ ವೈರಸ್ ಇರಬೇಕು. ಅವರಿಂದ ಮಾತ್ರ ಬೇರೆ ಪ್ರಾಣಿಗಳಿಗಾಗಲಿ ಅಥವಾ ಬೇರೆ ಮನುಷ್ಯರಿಗಾಗಲಿ ಹರಡ್ತದೆ, ಅಥವಾ ಇವನ್ ಆ ಆ್ಯನಿಮಲ್ನಾಗೂ ಅದ್ರದ್ದು ಅಫೆಕ್ಷನ್ ಆಗೋದು. ಕಾರಣ ಹೆಂಗಪ್ಪ, ಈಗ ರೇಬೀಸ್ ಆಸ್ ಎ ಸೈಡ್ ವೈರಸ್ ಐತಿ. ಸೊ 100% ಇಟ್ ಈಸ್ ಬೈ ಕಮ್ಯುನಿಕೇಷನ್, ಅದರ್ ಆ್ಯನಿಮಲ್ದಿಂದನೇ ಬರೋದು. ಸೊ ಯೂಶ್ವಲಿ ಏನಾಕೈತಿ, ಮೋರ್ ದ್ಯಾನ್ 90% ಕೇಸಸ್ ಏನದಾವಲ್ಲ, ಇವು ನಮ್ಮ ನಾಯಿಗಳ ಒಳಗೆ ಕಾಣ್ತಾವೆ. ಡಾಗ್ಸ್, ವುಲ್ವ್ಸ್, ಫಾಕ್ಸಸ್ ಎಲ್ಲ ಡೊಮೆಸ್ಟಿಕೇಟೆಡ್ ಡಾಗ್ಸ್ನಾಗ ಎಲ್ಲಕ್ಕಿಂತ ಜಾಸ್ತಿ ಅದ. ಸೊ ಇನ್ಫೆಕ್ಟೆಡ್ ರೇಬಿಡ್ ಡಾಗ್ಲಿಂದ ಸೊ ಅದರಿಂದನೇ ಬೇರೆ ಪ್ರಾಣಿಗಳಿಗಾಗಲಿ ಅಥವಾ ಬೇರೆ ಮನುಷ್ಯರಿಗಾಗಲಿ ಈ ರೋಗವನ್ನು ಹರಡ್ತದೆ. ಸರ್, ರೇಬೀಸ್ ರೋಗ ಆದಮೇಲೆ ಏನಾಗುತ್ತಪ್ಪ ಅಂತಂದ್ರೆ, ಯಾವ ನಾಯಿಗೆ ರೇಬೀಸ್ ರೋಗ ಆಗಿರ್ತದೆ, ಈ ರೋಗನಾಗ ಏನಾಕೈತ್ರಿ, ಅದ್ರದ್ದು ತನ್ನ ಬ್ರೈನ್ ಮೇಲೆ ತನ್ನ ಕಂಪ್ಲೀಟ್ ಹತ್ರ ಏನೂ ಕಂಟ್ರೋಲ್ ಇರೋದಿಲ್ಲ. ಸೊ ಇಟ್ ವಿಲ್ ಗೋ ಎಲ್ಲ ಕಡೆ ಓಡಾಡ್ಕೊಂತಿರ್ತದೆ. ಏಮ್ಲೆಸ್ ವಾಂಡ್ರಿಂಗ್ ಅಂತೀವಿ ನಾವು. ಅದಕ್ಕೆ ಎಲ್ಲಿ ಓಡಾಡತ್ತೇನೆ, ಏನು ಮಾಡತ್ತೇನೆ ಗೊತ್ತಿರೋದಿಲ್ಲ. ಸಿಕ್ಕಿದ್ದನ್ನು ತಿನ್ನೋ ವಸ್ತು ಆಗಲಿ ತಿನ್ನಲ್ದ ವಸ್ತು ಆಗಲಿ ಎಲ್ಲದಕ್ಕೂ ಕಡ್ಕೊಂಡ್ಕೊಂಡಿರ್ತದೆ. ಸೊ ಬೈಟಿಂಗ್ ಇನ್ ಅನಿಮೇಟ್ ಆಬ್ಜೆಕ್ಟ್ಸ್ ಅಂತೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಆ ಥರ ಈ ರೋಗದಾಗ ಅದಕ್ಕೆ ನುಂಗೋ ಕ್ಷಮತೆ ಅದಕ್ಕೆ ಕಳ್ಕೊಂಡ್ಬಿಡ್ತದೆ. ನೀರು ಸಹಿತ ಅದಕ್ಕೆ ನುಂಗಾಕೆ ಬರೋದಿಲ್ಲ. ಸ್ವಂತ ಬಾಯಾಗಿಂದ ಜೊಲ್ಲು ಸಹಿತ ನುಂಗಾಕೆ ಬರೋದಿಲ್ಲ. ಅದಕ್ಕಾಗಿ ಆ ಜೊಲ್ಲು ಸೋರ್ಕೊಂತ ಹೋಗ್ತಿರ್ತದೆ. ಅದಕ್ಕೆ ಈಗ ಯಾರು ಮಾಲಕರು ಇರ್ತಾರೆ, ಆ ಮಾಲಕರಿಗೆ ಸಹಿತ ಅದು ಗುರ್ತಾ ಹಿಡಿಯಂಗಿಲ್ಲ. ಮತ್ತು ಬೊಗಳು ಇರ್ತದೆ, ಆವಾಜು ಚೇಂಜ್ ಆಗಿರ್ತದೆ. ಈ ಥರ ಬೇರೆ ಬೇರೆ ಲಕ್ಷಣಗಳು. ಮತ್ತು ಆಮೇಲೆ ಲಾಸ್ಟ್ ಸ್ಟೇಜ್ನಾಗ ಏನು ಹಾಕಿತ್ತಪ್ಪ ಅಂತಂದ್ರೆ ಪ್ಯಾರಲಿಸಿಸ್ ಸೆಟಪ್ ಆಗಿಬಿಡ್ತದೆ. ಪೂರ್ತಿ ಬಾಡಿ ಒಳಗಿನ ಪೂರ್ತಿ ನಿಯಂತ್ರಣ ಕಳ್ಕೊಂಡ್ಬಿಡ್ತದೆ ಆ್ಯನಿಮಲ್ ಇದು. ಸೊ ಈ ಥರ ಲಕ್ಷಣಗಳು ಕಾಣ್ತವೆ. ಸೊ ಆ ನಾಯಿ ಕಚ್ಚಿದ್ರೆ ಮಾತ್ರ ನಮ್ಮ ಮನುಷ್ಯರಿಗೆ ರೇಬೀಸ್? ಹೌದು, ಆ ನಾಯಿ ಕಚ್ಚಿದ್ರೆ ಅಥವಾ ಆ ನಾಯಿ ವೈರಸ್ ಜೊಲ್ನಾಗ ಇರ್ತದೆ. ಹಾಂ, ಸೊ ಜೊಲ್ ಮುಖಾಂತರ ಇದು ಟ್ರಾನ್ಸ್ಫರ್ ಆಗ್ತಿರ್ತದೆ. ಈಗ ಮನುಷ್ಯರ ಒಳಗೆ ಅಕಸ್ಮಾತ್ ಈಗ ಇಂಥ ರೇಬೀಸ್ ರೋಗದ ಸಂಪರ್ಕನಾಗ ಅವ್ರು ಬಂದು ಸರಿಯಾಗಿ ಅವ್ರು ಉಪಚಾರ ಮಾಡದೇ ಇದ್ದ ಪಕ್ಷದಲ್ಲಿ ರೇಬೀಸ್ ರೋಗ ಮನುಷ್ಯರೊಳಗೆ ಲಕ್ಷಣಗಳು ಕಾಣಕತ್ತುಪ್ಪ ಅಂತಂದ್ರೆ ಇಟ್ ಈಸ್ ಎ ವೆರಿ ಡ್ರೆಡ್ಫುಲ್ ಸಿಚುವೇಶನ್ ಸರ್. ಅದು ಹೆಂಗೆ ನಾಯಿ ಒಳಗೆ ಅಂದ್ರೆ ಬ್ರೈನ್ ಮೇಲಿಂದ ಎಲ್ಲ ಸಂತುಲನ ಹೋಗ್ಬಿಡ್ತದೆ. ಸೊ ಮನುಷ್ಯರೊಳಗೆ ಸಹಿತ ದೇ ಡೋಂಟ್ ಹ್ಯಾವ್ ಕೋಆರ್ಡಿನೇಷನ್. ಸೊ ಅದರೊಳಗೆ ಕೂಡ ಸ್ವಲ್ಪ ಮನುಷ್ಯರೊಳಗೂ ಕೂಡ ಪಾಪ ಸ್ವಾಲೋಯಿಂಗ್ ರಿಫ್ಲೆಕ್ಸ್ ಅಂತೀವಿ ನಾವು, ನುಂಗೋ ಕ್ಷಮತೆ ಹೋಗ್ಬಿಡ್ತದೆ. ನೀರು ಕುಡಿಯೋಕೆ ಬರಲ್ಲ. ಎಕ್ಸೈಟೇಷನ್ ಸ್ಟೇಟ್ ಅಂತೀವಿ ನಾವು ಅದಕ್ಕೆ. ಭಾಳ ಲೈಟ್ ಕಂಡ್ರೆ, ಭಾಳ ಜೋರು ಆವಾಜ್ ಕಂಡಿದ್ರೆ ಮನುಷ್ಯ ಎಕ್ದಮ್ ಎಕ್ಸೈಟೇಷನ್ ಸ್ಟೇಟ್, ಹೈಪರ್ ಎಕ್ಸೈಟಬಿಲಿಟಿ ಅಂತೀವಿ ನಾವು. ಆ ಸ್ಥಿತಿನಾಗ ಹೋಗಿ ಮುಟ್ಬಿಡ್ತಾನೆ. ಪ್ಯಾರಲಿಸಿಸ್ ಸೆಟಪ್ ಆಗಿಬಿಡ್ತೈತಿ ಮನುಷ್ಯರಿಗೂ ಕೂಡ. ಒಮ್ಮೆ ಲಕ್ಷಣ ಸ್ಟಾರ್ಟ್ ಆದಪ್ಪ ಅಂತಂದ್ರೆ ಈ ರೋಗಕ್ಕೆ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಇದಕ್ಕೆ ಉಪಚಾರ ಇಲ್ಲ, ಲಕ್ಷಣಗಳು ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರನೇ ಈ ರೋಗ ಆಗಬಾರ್ದು ಅಂತೇಳಿ ಮುಂಜಾಗ್ರತೆ ಲಸಿಕರಣ ಲಸಿಕೆ ಮಾಡಿಸೋದು ಇದೇ ಭಾಳ ಇಂಪಾರ್ಟೆಂಟು. ಮತ್ತು ಜಸ್ಟ್ ಇನ್ ಕೇಸ್ ಇಂಥವು ಸಂಪರ್ಕನಾಗ ಏನು ಬರ್ತದೆ, ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್, ಎಷ್ಟು ಫಾಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಕೈತಿ ಅಷ್ಟ್ರ ಮೇಲೆ ನಮ್ದು ಮುಂದಿನ ಡಿಸೀಸಿಂದ ಹೊರಬೀಳೋ ಚಾನ್ಸಸ್ ಜಾಸ್ತಿ ಇರ್ತವೆ. ನಮ್ಮ ಧ್ವನಿ KLE ಕನಸು ನನಸದ